ರಾಮಾನುಜಾಚಾರ್ಯರ ಜಯಂತಿ, ನಿನ್ನೆ ಶ್ರೀ ಶಂಕರಾಚಾರ್ಯರ ಜಯಂತಿ. ನಮ್ಮ ಈ ಮತಗಳಲ್ಲಿ ಬ್ರಹ್ಮಾಂಡದಲ್ಲಿ ಪರಬ್ರಹ್ಮನ ಸ್ವರೂಪದ ಬಗ್ಗೆ ಸ್ವಲ್ಪ ಅಲ್ಪ ವ್ಯತ್ಯಾಸಗಳು ಇದ್ದರೂ ಕೂಡ ಎಲ್ಲರೂ ವೇದಗಳನ್ನು ನಂಬಿ ಮಾಡಿರುವಂತಹ ಈ ಒಂದು ಫಿಲಾಸಫಿ ಯಾರು ಶಂಕರಾಚಾರ್ಯರದ್ದೇ ಆಗಿರ್ಬೋದು, ರಾಮಾನುಜಾಚಾರ್ಯರದ್ದೇ ಆಗಿರಬಹುದು, ಭಗವಂತನಲ್ಲಿ ಭಕ್ತಿ ಮಾಡಿ ಅನ್ನುವಂತಹ ಒಂದು ವಾಕ್ಯ ಇದೆಯಲ್ಲ, ಅದನ್ನು ನಾವು ಒಪ್ಪಬೇಕು. ಯಾವುದೇ ರೀತಿಯ ಪ್ರಮಾಣವಾಗಲಿ, ಒಂದು ಸಣ್ಣ ಮಗುವೇ ಹೇಳಲಿ, ಪಕ್ಷಿಯೇ ಹೇಳಲಿ, ಪ್ರಾಣಿಯೇ ಹೇಳಲಿ, ಮತ್ತು ಎಂತಹ ಕೆಟ್ಟ ಗ್ರಂಥ ಪುಸ್ತಕದಲ್ಲೇ ಆಗಲಿ ಭಗವಂತನ ನಾಮಸ್ಮರಣೆಯಿಂದ ಮೋಕ್ಷ ಸಾಧ್ಯ ಅಂತ ಹೇಳಿಬಿಟ್ಟರೆ ಅದನ್ನು ನಾವು ಪ್ರಮಾಣವಾಗಿ ತೆಗೆದುಕೊಳ್ಳಲೇಬೇಕು. ಹೀಗಾಗಿ ಮತಗಳಲ್ಲಿ ಯಾವುದೇ ಅಂತರ ಇದ್ದರೂ ಕೂಡ ಭಕ್ತಿ ಅನ್ನೋದನ್ನು ಯಾರೂ ತೆಗೆದು ಹಾಕಲಿಕ್ಕೆ ಆಗಿಲ್ಲ. ಆ ಭಕ್ತಿಯನ್ನು ನಾವು ಯಾವಾಗಲೂ ಪಾಲಿಸಲೇಬೇಕು. ಇಂದು ರಾಮಾನುಜಾಚಾರ್ಯರ ಜಯಂತಿ ಮತ್ತು ರಾಮಾನುಜಾಚಾರ್ಯರನ್ನು ಯಾರು ವಾಡಿಕೆ ಹೊತ್ಕೊಂಡಿದ್ದೀರಿ ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮತ್ತು ಇಂದು ಆರ್ದ್ರ ನಕ್ಷತ್ರ, ಆರ್ದ್ರ ನಕ್ಷತ್ರದ ಅಧಿಪತಿ ರಾಹು. ಇಂದು ರಾಹುವಿನ ನಕ್ಷತ್ರದಲ್ಲಿ ಚಂದ್ರ ಗುರು ಜೊತೆಗೆ ಸೇರ್ತಾ ಇದ್ದಾರೆ. ಹೀಗೆ ಇವತ್ತು ನಮಗೆ ಗುರು, ಚಂದ್ರ ಮತ್ತು ರಾಹು ಈ ಮೂರು ಗ್ರಹಗಳ ಒಟ್ಟು ಮಿಲನದ ಒಂದು ಪರಿಣಾಮ ನಮಗೆ ತೋರುತ್ತೆ. ಇಲ್ಲಿ ಚಂಡಾಲ ಯೋಗ ಕೂಡ ಉತ್ಪತ್ತಿಯಾಗತ್ತೆ ಹಾಗೂ ಗಜಕೇಸರಿ ಯೋಗ ಕೂಡ ಆಗುತ್ತೆ. ಮೇಷರಾಶಿಯವರಿಗೆ ಇಂದು ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬೇರೆಯವರೊಡನೆ ಸ್ವಲ್ಪ ಕೀಳು ಮಟ್ಟದಂತಹ ಕೆಲಸವನ್ನು ಮಾಡಲಿಕ್ಕೆ ಪ್ರಚೋದನೆ ಅಥವಾ ಮಾತುಗಳನ್ನು ಆಡಲಿಕ್ಕೆ ಪ್ರಚೋದನೆ ಸಿಕ್ಕಬಹುದು. ಅದನ್ನು ಮಾಡದೇ ಇರುವುದು ಒಳ್ಳೆಯದು. ಮಾತಿನ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ಮನೆಯ ಸಂದರ್ಭಗಳಲ್ಲಿ ಇವತ್ತು ಮಾತು ಅತಿ ಹೆಚ್ಚಾಗಬಹುದು. ಮತ್ತು ಬೇರೆಯವರನ್ನು ಟೀಕೆ ಮಾಡೋದಾಗಲಿ, ಬೇರೆಯವರಿಗೆ ಸ್ವಲ್ಪ ನೋವಿನ ಮಾತುಗಳನ್ನು ಆಡೋದಾಗಲಿ ಇಂತಹ ಸಂದರ್ಭಗಳು ಮನೆಯಲ್ಲಿ ಒದಗಿ ಬರಬಹುದು. ಅದನ್ನು ನಿಲ್ಲಿಸಬೇಕು. ಮಿಥುನ ರಾಶಿಯವರಿಗೆ ಇವತ್ತು ನೀವು ಮಾಡುವುದೇ ಸರಿ ಅನ್ನುವಂತಹ ಒಂದು ಚಂಡಿ ಹಠ ಬರುವಂತಹ ಸಾಧ್ಯತೆ ಇರುತ್ತೆ. ಬೇರೆಯವರಿಗೆ ಮತ್ತು ಹಿರಿಯರಿಗೆ ನೋವಾಗದಂತೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಕರ್ಕ ರಾಶಿಯವರಿಗೆ ಇಂದು ಬಹಳ ಕಠಿಣಕರವಾದಂತಹ ದಿವಸ. ನಿಮಗೆ ತಿಳಿದಂತಹ ಯಾವುದೋ ಶಕ್ತಿಗಳು ಏನೋ ಕೆಲಸವನ್ನು ಮಾಡ್ತಾ ಇದ್ದಾರೆ, ನನಗೀಗ ಸೋಲು ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸನ್ನು ಕಾಡಬಹುದು. ಧ್ಯಾನಾದಿಗಳನ್ನು ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ. ಬಹಳ ಯಾರೋ ಒಬ್ಬರು ದೊಡ್ಡವರು ದುಡ್ಡು ಗಿಡ್ಡು ಇರುವವರು ನಿಮ್ಮನ್ನು ಇವತ್ತು ಪ್ರಚೋದಿಸಬಹುದು. ಯಾವುದೇ ಕೆಟ್ಟ ಪ್ರಚೋದನೆಗೆ ಒಳಗಾಗದಿರುವಂತೆ ನಿಮ್ಮನ್ನು ನೀವು ನೋಡ್ಕೋಬೇಕು. ಸಿಂಹರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಅತಿ ಹೆಚ್ಚಿನ ಗುಂಪಿನಲ್ಲಿ ಯಶಸ್ಸು ಪ್ರಾಪ್ತಿ ಮತ್ತು ಇವತ್ತು ದೊಡ್ಡದಾದಂತಹ ಧನ ಪ್ರಾಪ್ತಿಯಾಗುವಂತಹ ಏನೋ ಒಂದು ವಿಷಯ ನಿಮ್ಮನ್ನು ಸಂಪರ್ಕಿಸಬಹುದು. ಯಾರೋ ಒಬ್ಬರು ಈ ವಿಷಯದಲ್ಲಿ ಅದರಲ್ಲಿ ಏನು ಮೋಸ ಇಲ್ಲ ಅಂತ ತಿಳ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಏನೋ ಒಂದು ಯಶಸ್ಸು ಅಥವಾ ಹೊಗಳಿಕೆ ನಿಮ್ಮನ್ನು ಕಾಣೋದಿದೆ. ಬೇರೆಯವರಿಗೂ ಕೂಡ ನೀವು ಬಹಳ ಮಾರ್ಗದರ್ಶಕರಾಗಿ ಇವತ್ತು ಪರಿವರ್ತನೆಗೊಳ್ಳುತ್ತೀರಿ. ತುಲಾ ರಾಶಿಯವರಿಗೆ ಭಾಗ್ಯದಲ್ಲಿ ಇನ್ನೂ ಆಟಗಳು ಮುಂದುವರಿತಾ ಇದೆ. ನಿಮ್ಮ ಬೇಕಾದಂತಹ ತಿರುವುಗಳು ನಿಮ್ಮ ಜೀವನದಲ್ಲಿ ಇನ್ನೂ ಪ್ರಾಪ್ತಿ ಆಗ್ತಾ ಇಲ್ಲ. ಇನ್ನೂ ಕೆಲ ಕಾಲ ನೀವು ಕಷ್ಟಪಡಬೇಕಾಗಿ ತೋರ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ತುಂಬಾ ಧಕ್ಕೆಯಾಗುವಂತಹ ದಿವಸ. ಭಾವುಕ ವಿಚಾರಗಳಲ್ಲಿ ನಿಮ್ಮ ಪರವಾಗಿ ಹೆಚ್ಚು ಜನ ಮಾತಾಡೋದಿಲ್ಲ ಅಥವಾ ಹೆಚ್ಚು ಸಲಹೆಗಳು ಕೂಡ ನಿಮಗೆ ಪ್ರಾಪ್ತಿಯಾಗೋದಿಲ್ಲ. ಧ್ಯಾನಾದಿಗಳನ್ನು ಮಾಡಲಿಕ್ಕೆ ಬಹಳ ಪ್ರಶಸ್ತವಾದಂತಹ ದಿವಸ. ಧನುರಾಶಿಯವರಿಗೆ ಇವತ್ತು ನಿಮ್ಮ ಜೀವನ ಸಂಗಾತಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇತ್ಯಾದಿಗಳ ಜೊತೆ ಏನೋ ಒಂದು ವಿಷಯದಲ್ಲಿ ಸ್ವಲ್ಪ ನಿಮಗೆ ತಿಳಿಯದಂತಹ ವಿಚಾರ ಏನೋ ಇರಬಹುದು. ಧರ್ಮಕ್ಕೆ ಅಥವಾ ಕಾನೂನಿಗೆ ಬಾಹಿರವಾದಂತಹ ಏನೋ ಒಂದು ವಿಚಾರ ನಡೀತಾ ಇರಬಹುದು ಅನ್ನುವಂತಹ ಶಂಕೆ ಬರುವಂತಹ ಸಂದರ್ಭಗಳು ಇವತ್ತು ಉತ್ಪನ್ನವಾಗಬಹುದು. ಸರಿಯಾದ ರೀತಿಯಲ್ಲಿ ವಿಚಾರಗಳನ್ನು ಮಾಡಿ ನಂತರ ನಿರ್ಧಾರವನ್ನು ಮಾಡೋದು ಅವಶ್ಯಕ. ಮಕರ ರಾಶಿಯವರಿಗೆ ಇವತ್ತು ಶತ್ರುನಾಶ, ಶತ್ರು ಧ್ವಂಸ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯದಲ್ಲಿ ಬಹಳ ದೊಡ್ಡ ಸುಧಾರಣೆ ಮತ್ತು ನಿಮಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ. ಕುಂಭರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಇವತ್ತು ಸ್ವಲ್ಪ ಕಿರಿಕಿರಿ ಆಗಬಹುದು. ಪೋಷಕರಿಗೆ ಹಣಕಾಸಿನ ವಿಚಾರದಲ್ಲಿ ಲಾಸ್ ಇತ್ಯಾದಿಗಳು ಸಂಭವಿಸಿ ಮನಸ್ಸಿಗೆ ಸ್ವಲ್ಪ ತೊಂದರೆ ಆಗಬಹುದು. ಮತ್ತು ಪ್ರೇಮ, ಪ್ರೀತಿ, ದಾಂಪತ್ಯ ಪ್ರಕರಣಗಳಲ್ಲಿ ಇವತ್ತು ಅಷ್ಟೊಂದು ಪ್ರಶಸ್ತವಾದ ದಿನ ಅಲ್ಲ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ತಾಯಿಯ ಆರೋಗ್ಯ ಹಾಗೂ ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ತೋಟಗಾರಿಕೆ ಇಂತಹ ಬಿಸ್ನೆಸ್ಗಳಲ್ಲಿ ಇರೋರಿಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಹಾಗೂ ಯಾರ್ಯಾರು ಕೋರ್ಟ್ ಮ್ಯಾಟರ್, ಲಿಟಿಗೇಷನ್ ಇತ್ಯಾದಿಗಳನ್ನು ನೋಡ್ತಾ ಇದ್ದೀರಿ, ನಿಮಗೂ ಕೂಡ ಇಂದು ಬಹಳ ದೊಡ್ಡದಾದಂತಹ ಒಂದು ತಿರುವು ಅಥವಾ ಆಸ್ತಿ ಪ್ರಾಪ್ತಿಯಾಗುವಂತಹ ದಿವಸ ಇದಾಗಿರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಎಲ್ಲರೂ ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನವನ್ನು ಮಾಡೋಣ. ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.